ಏಯ್ ಏಯ್ ಯಾರದು ಪಟಾಕಿ ಹೊಡಿತಾ ಇರೋದು? ದಯವಿಟ್ಟು ನಿಲ್ಲಿಸ್ತೀರಾ? ಪ್ಲೀಸ್ ನಿಲ್ಲಿಸಿ. ಯಾರದು? ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗು. 2 ನಿಮಿಷದಲ್ಲಿ ಸ್ಟಾಪ್ ಆಗೋಗುತ್ತೆ. ಕಾಂತ, ಯಾರು ಪಟಾಕಿ ಹೊಡಿತಿರೋದು ಹೋಗಿ ನೋಡಿ. ಸ್ಟಾಪ್ ಮಾಡೋದಕ್ಕೆ ಹೇಳಿ. ಸರಿ ಮೇಡಮ್, ನೋಡ್ತೀನಿ. ವೇದಾಂತ್, ಏನೂ ಆಗಲ್ಲ. ರಿಲ್ಯಾಕ್ಸ್ ಆಗು ವೇದಾಂತ್. ನಾವೆಲ್ಲ ಇಲ್ಲೇ ಇದೀವಲ್ಲ. ಡೋಂಟ್ ವರಿ ವೇದಾಂತ್. ರಿಲ್ಯಾಕ್ಸ್ ವೇದಾಂತ್ ವೇದಾಂತ್ ಕಾಂತ ಹೋಗಿದ್ದಾರೆ. ವೇದಾಂತ್, ಪಟಾಕಿ ಸೌಂಡ್ ನಿಲ್ಲುತ್ತೆ. ಅದು ಜಸ್ಟ್ ಪಟಾಕಿ ಅಷ್ಟೇ. ವೇದಾಂತ್, ಏನೂ ಆಗಲ್ಲ. ಡೋಂಟ್ ವರಿ. ರಿಲ್ಯಾಕ್ಸ್ ಅಗ್ರಜ, ಅದನ್ನ ಕೇಳಿಸ್ಕೊಳ್ಬಿಡು. ಸಮಾಧಾನ ಮಾಡ್ಕೋ ವೇದಾಂತ್. ಎರಡು ವರ್ಷ ನಾನು ಇದಕ್ಕಿಂತ ಹೆಚ್ಚಾಗಿ ನರಕ ಅನುಭವಿಸಿದ್ದೀನಿ ವೇದ್. ನನ್ನ ಕಣ್ಮುಂದೆನೆ ನನಗೆ ಮೋಸ ಮಾಡಿ ಬೇರೆಯವ್ರನ್ನ ಕಟ್ಕೊಳಕ್ ನೋಡ್ತೀಯಾ? ಆ ಪಟಾಕಿನೂ ನಿಲ್ಲಲ್ಲ, ನಿನ್ ಭಯ ಕೂಡ ನಿಲ್ಲಲ್ಲ. ಅಗ್ರಜ, ನಾನು ನಿಮ್ ಜೊತೆ ಇದೀವಿ ಕಣೋ. ರಿಲ್ಯಾಕ್ಸ್, ಟೇಕ್ ಅ ಡೀಪ್ ಬ್ರೆತ್. ವೇದಾಂತ್, ನೀವು ಸುಮ್ಮನೆ ಎದುರ್ಕೊಳ್ತಿದ್ದೀರಾ? ಕಾಮ್ ಡೌನ್. ಆ ಪಟಾಕಿಯಿಂದ ಯಾರಿಗೂ ಏನೂ ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಬಾವ, ನೀನು ಕಿಸ್ಕೊಳ್ತಾ ಇದ್ದಾಳಲ್ವಾ? ಹೌದು, ಅವಳೇ ಟೆನ್ಷನ್ ಅಲ್ಲಿ ಕಿತ್ಕೊಳ್ತಿ ಹೇಳೆ. ಅಮೂಲ್ಯ, 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 ಅಮೂಲ್ಯ. ಬಾಮೈದ, ನಡಿ ನಾವು ಹೋಗೋಣ. ಬೇಡ ಬೇಡ ಬಾವ. ಏನ್ ಹೇಳ್ತಿದ್ಯಾ? ಅಗ್ರಜಂಗೆ ಇಲ್ಲಿವರೆಗೂ ಪಟಾಕಿ ಸೌಂಡ್ ಅಂದ್ರೆ ತುಂಬಾ ಭಯ ಆಯ್ತು. ಬಟ್ ಇನ್ಮೇಲೆ ಇರಲ್ಲ ಅನ್ಸ್ತಾ ಇದೆ. ಆದ್ರೆ ಅಲ್ಲಿ ಅಮ್ಮು. ಇಲ್ಲ ಬಾವ, ನನ್ನ ಪ್ರಕಾರ ರುಡಿನಾದ್ನಿ ಇದನ್ನ ಬೇಕು ಅಂತಾನೆ ಮಾಡಿದ್ದಾಳೆ. ಅವಳು ಇಲ್ಲಿಂದ ಹೊರಡ್ಬೇಕಾದ್ರೆ ಏನೋ ತೀರ್ಮಾನ ಮಾಡ್ಕೊಂಡೆ ಹೊರಟಿದ್ದಾಳೆ. ಹೌದಾ? ಹೌದು ಬಾವ, ಪ್ರೀತಿಗಿರೋ ಶಕ್ತಿನೇ ಅದು. ಎಂತ ಭಯ ಇದ್ರು ಮರಗಿಸ್ಬಿಡುತ್ತೆ. ಇಷ್ಟೊತ್ತು ಜಗಳ ಆಡ್ತಾ ಇದ್ರು, ಈಗ ಅಗ್ರಜನ್ ನೋಡಿ ಅಮೂಲ್ಯಂಗೋಸ್ಕರ ಹೆಂಗ್ ಹುಡ್ಕೊಂಡೋದ ಅಂತ. ಏನೂ ಆಗಿಲ್ಲ. ಮತ್ತೆ ಯಾಕೆ ಜಗತ್ತೇ ಮುಳುಗೋಗ್ತಿದೆ ಅನ್ನೋ ರೀತಿ ಕಿರ್ಚ್ಕೊಂಡೆ? ನನಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಕಾಮನ್ ಸೆನ್ಸ್ ಇಲ್ಲ ನನಗೆ. ನಿಜವಾಗ್ಲೂ ನಿನ್ನಂತ ಲೂಸ್ ನಾನು ನೋಡಿ ಎಷ್ಟು ಬೈಕ್ ಇದೆ. ನಗ್ತಿದ್ಯಲ್ಲ? ನಿಂಗೆ ಪಟಾಕಿ ಶಬ್ದ ಅಂದ್ರೆ ತುಂಬಾ ಭಯ ಇದೆ ವೇದ. ಅದರಿಂದ ಆಚೆ ತರಬೇಕು ಅಂತ ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ.
ನನಗೇನಾದ್ರೂ ತೊಂದರೆ ಆಗಿದೆ ಅಂತ ನಿನಗೆ ಅನ್ಸಿದ್ರೆ ನಿನ್ನ ಭಯ ಮರಿಬೋದು ಅಂತ ಯೋಚನೆ ಬಂತು. ಅದಕ್ಕೆ ಇಲ್ಲಿಗೆ ಬಂದು ಕೈಗೆ ಸಿಕ್ಕಾಕೊಂಡಿರೋ ತರ ಡ್ರಾಮಾ ಮಾಡಿದೆ. ಲಕ್ಕಿನಿ ಅದು ವರ್ಕ್ ಆಯ್ತು. Yes, Vedant, you did it. Yes, Amulya. I'm completely fine. ಲೂಸು, ನೀನ್ ಈ ಗೆಲುವಲ್ಲಿ ನನ್ನ ದೊಡ್ಡ ಪಾತ್ರ ಇರೋದು. ನನ್ನನ್ನ ಹೀಗೆ ಬಿಟ್ಬಿಟ್ಟಿಯಲ್ಲ. ಗರ್ಲ್ ಫ್ರೆಂಡ್ ನೋಡ್ಕೊಳ್ಳೋದು ಹೀಗೇನಾ? ಅಂದ್ರೆ ಮಟ್ಟಿಗೆ ಸಲ ಸುಮ್ಮನೆ ಕಿರಿಕಿರಿ ಮಾಡಿ ನನ್ನ ಕಿರಿ ಮಾಡಿ ಟೆನ್ಷನ್ ಕೊಟ್ಟಿರೋದಕ್ಕೆ ನಿಮ್ಗೆ ತುಂಬಾ ಅದಕ್ಕೆ ನನಗೆ ಯಾವ ಟೀಚರ್ 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 ಡಬಲ್ ಚೌಕ. ನೀನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ಟೀಚರ್ ಪಕ್ಕ ಸುಳ್ಳೆ ಪುಳ್ಳೆ ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಸುಳ್ಳೆ ಪುಳ್ಳೆ. ಸುಳ್ಳೆ ಪುಳ್ಳೆ, ನನಗೆ ನಾವಿಬ್ರು ಸಾಯೋವರೆಗೂ ಹೀಗೇ ಇರ್ಬೇಕನ್ನೋದು ಆಸೆ. ಪ್ಲೀಸ್ ಜಗಳನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಆಮೇಲೆ ಪದೇ ಪದೇ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂತ ತಮಾಷೆಗೂ ಹೇಳ್ಬೇಡ ಪ್ಲೀಸ್. ಡೆಫಿನೆಟ್ಲಿ ನಾನು ಮುಂದೆ ಯಾವತ್ತೂ ಈ ರೀತಿ ಮಾತಾಡಲ್ಲ. ಹಾಗಿದ್ರೆ ಜಗಳನ ಸ್ಟಾಪ್ ಮಾಡೋಣ. ಅಫ್ಕೋರ್ಸ್ ಡೆಫಿನೆಟ್ಲಿ ಸ್ಟಾಪ್ ಮಾಡೋಣ. ಹಾಗಿದ್ರೆ ನನ್ನ ಮಾಸ್ ಅರೇಂಜ್ಮೆಂಟ್ಸ್ ಬಗ್ಗೆ ನಿಮ್ಗೇನು ಪ್ರಾಬ್ಲಮ್ ಇರಲಿಲ್ಲ ಅಂತ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸೊಳ್ಳೆ ಪುಳ್ಳೆ, ನಾನು ಆಸೆನ ಒಪ್ಕೊಂಡಿದ್ದಕ್ಕೆ. ಎಕ್ಸ್ಕ್ಯೂಸ್ ಮೀ, ಅದನ್ನ ಒಪ್ಕೊಂಡಿದ್ದೀನಿ ಅಂತ ನಾನೆಲ್ಲಿ ಹೇಳಿದೆ? ನನಗೆ ಟ್ಯಾಕಿ ಪ್ರಿಪರೇಷನ್ಸ್ ಎಲ್ಲ ಮಾಡೋದಕ್ಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಸುಮ್ಮನೆ ಈ ವಿಷಯ ನಾನು ಫೋರ್ಸ್ ಮಾಡೋದಕ್ಕೆ ಬರಬೇಡ ನೀನು. ನನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ಲ ನಿಮಗೆ. ಹಾಗಿದ್ರೆ ನಾನು ನಿನ್ನ ಪರ ಎಷ್ಟು ಸಲ ವಹಿಸ್ಕೊಂಡು ಬಂದಿದ್ದೀನಿ. ನೀನು ರೇಗ್ದಾಗ ಎಷ್ಟು ಸಲ ಸಹಿಸ್ಕೊಂಡಿದ್ದೀನಿ. ಯಾಕೆ ಅಡ್ಜಸ್ಟ್ ಆಗಲ್ಲ ಅಂತೀಯ ನೀನು? ಇಷ್ಟೇ ಅಲ್ಲ, ನಿನ್ನ ಬಗ್ಗೆ ದೊಡ್ಡ ಲಿಸ್ಟ್ ಇದೆ. ಆ ಸಾಹಿತ್ಯನ ಅಡ್ಡ ತಂದೆ, ಅವಾಗಲೂ ಸಹಿಸ್ಕೊಂಡಿದ್ದೀನಿ. ಇನ್ನು ನೀನು ಓರಕ್ಕೆ ಏನು ಕಡಿಮೆ ಇದೆಯಾ? ನಿನಗೆ ಮಾತಿಗೆ ಮುಂಚೆ ಕೋಪ ಬರುತ್ತೆ, ಅದನ್ನು ಒಪ್ಕೊಂಡಿದ್ದೀನಿ. ರೊಮ್ಯಾನ್ಸ್ ಪದದ ಆರ್ ಕೂಡ ಗೊತ್ತಿಲ್ಲ, ಅದನ್ನು ಸಹಿಸ್ಕೊಂಡಿದ್ದೀನಿ. ನಿನ್ ಕೋಪ, ತಾಪ, ಗತ್ತು, ದೌಲತ್ತು ಎಲ್ಲನೂ ಸಹಿಸ್ಕೊಂಡಿದ್ದೀನಿ. ಹೆಚ್ಚು ಕಡಿಮೆ ನೀನ್ ರೋಬೋಟ್ ಅಂತ ಗೊತ್ತಿದ್ರು ನೀನೇ ಬೇಕು ಅಂತ ಹಠ ಮಾಡಿದ್ದೀನಿ. ಅಷ್ಟೆಲ್ಲ ಮಾಡಿದವಳಿಗೆ ಇಷ್ಟು ಆಸೆ ಪಡೋ ಹಕ್ಕಿಲ್ವ ವೇದಾಂತ್? ಸ್ಟಾಪ್ ಇಟ್. ಇಷ್ಟು ಮಾತಾಡ್ತೀಯ, ಬಿಟ್ರೆ ಮಾತಾಡ್ತಾನೆ ಇರ್ತೀಯಲ್ಲ. ಅಂಡ್ ಬೈ ದ ವೇ, ಸಾಹಿತ್ಯನ ನಾನು ಬೇಕು ಅಂತ ಕರ್ಕೊಂಬಂದ. ಅಮ್ಮನ ಬಗ್ಗೆ ನಿನಗೆ ಗೊತ್ತು, ಅವ್ರಿಗೆ ಬೇಜಾರಾಗಬಾರ್ದು ಅಂತ ನಾನು ಬಯಸೋದೇ ತಪ್ಪ. ಈ ಸೆನ್ಸಿಬಲ್ ಆಗಿರೋದು, ಸೆನ್ಸಿಟಿವಿಟಿ ಅಂದ್ರೆ ನಿನ್ಗೆ ಏನಾದ್ರೂ ಗೊತ್ತಿದೆಯಾ? ಹೋ, ನಿನಗೆ ಸೂಕ್ಷ್ಮತೆ ಅನ್ನೋ ಪದದ ಅರ್ಥ ಕೂಡ ಗೊತ್ತಿಲ್ಲ ಬಿಡ. ನೀನೇನು ಹೇಳೋ? ಬಾಯಿ ಬಡ್ಕಿ, ಲೌಡ್ ಸ್ಪೀಕರ್, ಬಜಾರಿ. ಬಾಯಿ ಕಿತ್ತೋ ಹಾಗೆ ಬಡ್ಕೊಳ್ಳೋದು ಬಿಟ್ರೆ ನಿನಗೆ ಇನ್ನೇನು ಗೊತ್ತಿಲ್ಲ. ಓಹೋ, ಇಷ್ಟೆಲ್ಲ ಮನ್ಸಲ್ಲಿದ್ಯಾ? ಇದನ್ನ ಇವತ್ತು ಯಾಕೆ ಹೇಳ್ತಿದ್ಯಾ? ಅವತ್ತು ಮಂಡಿ ಅವ್ರು ಪ್ರಪೋಸ್ ಮಾಡ್ದಲ್ಲ, ಅವತ್ತು ಮಾತಾಡ್ಬೇಕಿತ್ತು. ನೋಡು ಹೇಗ್ ಮಾತಾಡ್ತಿದ್ಯಾ ನೋಡು. ನಾನು ಏನ್ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ನಿಮಿಷ ಪೇಷನ್ಸ್ ಕೂಡ ಇಲ್ಲ ನಿನ್ನ ಹತ್ರ. ಹೌದು ಕಣಯ್ಯ, ನಾನು ಇರೋದೇ ಹಿಂಗೆ. ಹೀಗಿರೋ ನನ್ನನ್ನೇ ತಾನೇ ನೀನು ಇಷ್ಟಪಟ್ಟಿದ್ದು. ಅಫ್ಕೋರ್ಸ್ ಎಸ್, ಬಟ್ ಪ್ರೀತಿ ಅನ್ನೋದು, ಹೊಂದಾಣಿಕೆ ಅನ್ನೋದು ಎರಡೂ ಕಡೆ ಇರಬೇಕು. ಅದನ್ನ ನೀನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನನಗೆ ಹೇಳೋನು ನೀನೇ ಅಡ್ಜಸ್ಟ್ ಆಗು. ಆಗಿದ್ದೀನಿ, ತುಂಬಾನೇ ಆಗಿದ್ದೀನಿ. ಹೇಗಿದ್ದೆ ನಾನು? ಇದು ನಾನೇನಂತ ನಾನೇ ಪ್ರಶ್ನೆ ಮಾಡ್ಕೊಳ್ಳೋಷ್ಟು ಬದಲಾಗಿದ್ದೀನಿ. ವೇದಾಂತ್ ವಸಿಷ್ಠ, ವೇದಾಂತ್ ವೆಂಚರ್ ಸಿಇಒ. ನನ್ನ ಅಗ್ರೆಷನ್ ಹೇಗಿತ್ತು? ಜನ ನನ್ನ ಮುಂದೆ ಮಾತಾಡೋದಕ್ಕೆ 2 ಸಲ ಯೋಚನೆ ಮಾಡ್ತಿದ್ರು. ಅದೇ ನೀನು ಲವ್ ಮಾಡಾದ್ಮೇಲೆ ಲವ ಬಾಯ್ ಆಗಿದ್ದೀನಿ. ನೀನ್ ಮಾಡಿರೋ ಚೇಷ್ಟೆಗಳನ್ನ ಸಹಿಸ್ಕೊಂಡು ನೀನ್ ಹಿಂದೆ ಬೀದಿ ಸುತ್ತಾ ಇದ್ದೀನಿ. ತಿಳ್ಕೊ. ಯಾವಲ್ ಸುತ್ತು ಅಂದ್ಲು ಅಷ್ಟಿದ್ರೆ ಸುತ್ತಡ. ಓ ರಿಯಲಿ? ಸರಿ ಕೇಳಿಸ್ಕೊ, ಈಗ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯು ಎನಿಮೋರ್. ನಿನ್ ಮಾತಿಗೆ ನಾನು ಕಾಂಪ್ರಮೈಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ.
ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಒಂದು ಹ್ಯಾಪಿನೆಸ್, ನಾವಿಲ್ಲಿಂದ ಆಚೆ ಹೋಗೋದಕ್ಕೆ ಪರ್ಮಿಷನ್ ಸಿಕ್ಕಾಯ್ತು. DC ಗೆ ನಾವಿಲ್ಲಿ ಅಕಸ್ಮಾತಾಗಿ ಬಂದಿರೋದು ಗೊತ್ತಾಗಿ ನಾವಿಲ್ಲಿಂದ ಆಚೆ ಹೋಗೋದಕ್ಕೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ದಟ್ಸ್ ರಿಯಲಿ ನೈಸ್ ಸಾರ್ಥಕ್. ಗುಡ್ ಜಾಬ್. ಸರಿ ನಡಿ, ಎಲ್ಲ ಮನೆಗೆ ಹೋಗಿ ಮೊದಲು ಸೇರ್ಕೊಂಡು. ನಾನು ಏನೇನೋ ಕನ್ಸ್ಕೊಂಡಿದ್ದೆ. ಮತ್ತೆ ಎಂಗೇಜ್ಮೆಂಟ್ ಕತೆ ಏನೋ? ಈಗ ಆಲ್ರೆಡಿ ಫಿಕ್ಸ್ ಆಗಿರೋ ವೆನ್ಯೂಲೇ ಆಗುತ್ತೆ ಬಿಡಿ. ಅಲ್ಲ ಬಾವ, ಈ ಮುಹೂರ್ತದ ಡೇಟ್ ಅಲ್ಲ? ಏನು ಟೆನ್ಷನ್ ಇಲ್ಲ ವಿಕ್ಕಿ. ಅತ್ತೆ ಮಾವಂಗೆ ನಾನು ಫೋನ್ ಮಾಡಿ ಮಾತಾಡಿದ್ದೀನಿ. ಮುಂದಿನ ವಾರ ಯಾವುದೋ ಒಳ್ಳೆ ದಿನ ಇದೆಯಂತೆ, ಪುರೋಹಿತರು ಫೋನ್ ಮಾಡಿ ಹೇಳ್ತಾರಂತೆ. ಓಕೆ, ಹಾಗಿದ್ರೆ ಸಮಾಧಾನ ಆಯ್ತು. ವೇದಾಂತ, ಅಮ್ಮು ಬ್ಯಾಗು ಒಳಗೆ ಇದೆ. ನನಗೆ ನನ್ನ ಕೆಲಸ ಮಾಡ್ಕೊಳ್ಳೋಷ್ಟು ತಾಕತ್ತಿದೆ, ಯಾರ ಹೆಲ್ಪ್ ಬೇಕಾಗಿಲ್ಲ. ಅಲ್ಲ, ಇವರಿಬ್ರು ಮತ್ತೆ ಜಗಳ ಮಾಡ್ಕೊಂಡಿದಾರಲ್ಲ. ಯಾರು ಗೆಲ್ಕೊಂಡು ಸಾಯೋಣ? ಅದು ಯಾವ ನಕ್ಷತ್ರದಲ್ಲಿ ಹುಟ್ಬಿಟ್ರೋ ಕರ್ಮ ಕಾಂಡ. ಆಗ್ತಿರೋದಾಗ ನೋಡ್ಕೊಂಡು ಸುಮ್ಮನೆ ನಿಂತಿರೋದ್ರಿ. ಖರಾಬ್ ಕಾಂತ, ಬರೀರಿ ಯಾವ್ದಾದ್ರು ಹೊಸ ಗಾದೆನ. ಇವ್ರಿಗೆ ಹೊಸ ಗಾದೆ ಬರೆಯೋ ಅವಶ್ಯಕತೆ ಇಲ್ಲ ಸಾರ್ಥಕ್ ಸರ್. ಇವ್ರಿಗೆ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲಕ್ಕೆ ಒಂದೇ ಗಾದೆ. ಅದೇನ್ ಹೇಳಿ ಸಾಯ್ರಿ ಖರಾಬ್ ಕಾಂತ. ಅಭಿಮಾನಿಗಳಿಗೆ ಇವ್ರು ಒಂದಾಗೋದು ಇಷ್ಟ, ನಮಗಳಿಗೆ ಇವ್ರನ್ನ ಒಂದು ಮಾಡೋದು ಕಷ್ಟ. ಇವ್ರಿಗೆ ಬುದ್ಧಿ ಬರಲ್ಲ, ಅದಂತೂ ಸ್ಪಷ್ಟ. ಗೊತ್ತಿಲ್ಲ ಯಾವ್ದು ಶ್ರೇಷ್ಠ, ಇವ್ರು ಸವಾಸ ಮಾಡಿ ನಾವು ನೀವು ದೊಡ್ಡ ಕ್ವಾಷ್ಟ. ನಾನು ವೇದಾನ ಡಿಸ್ಟರ್ಬ್ ಮಾಡೋಕ್ಕೆ ಅಂತ ಪಟಾಕಿ ಹಚ್ಚಿದೆ. ಬಟ್ ಫಾರ್ಚುನೇಟ್ಲಿ ಆ ಪಟಾಕಿ ಸೌಂಡು ಇವರಿಬ್ರು ರಿಲೇಶನ್ಶಿಪ್ನೇ ಡಿಸ್ಟರ್ಬ್ ಮಾಡಿಬಿಟ್ಟಿದೆಯಲ್ಲ. ವೆಲ್ ಡನ್ ಅಹಲ್ಯ. ಸಾರ್ಥಕ್ ಸರ್, ಅಲ್ಲ ಇವರಿಬ್ರು ಹಿಂಗೇ ಜಗಳ ಆಡ್ತಾ ಇದ್ರಿ. ಯಾವಾಗ ನಿಶ್ಚಿತಾರ್ಥ ಆಗೋದು, ಯಾವಾಗ ಮದುವೆ ಆಗೋದು, ಯಾವಾಗ ಮಗು ಆಗೋದು? ನಾನು ಬೇರೆ ಏನೇನೋ ಕನ್ಸ್ಕೊಂಡಿದ್ದೆ. ಬಾಸ್ ಮದುವೆ ಮುಹೂರ್ತದಲ್ಲಿ ನಾನು ನನ್ನ ಮೀನಿಗೆ ಹಂಗೆ ತಾಳಿ ಕಟ್ಬಿಟ್ಟು ಅವ್ರ ಹನಿಮೂನ್ಗೆ ಎಲ್ಲಿ ಹೋಗ್ತಾರೆ, ನಾನು ಅಲ್ಲಿಗೆ ಹನಿಮೂನ್ಗೆ ಹೋಗೋಣ ಅಂತ ಸ್ಕೆಚ್ ಹಾಕೊಂಡಿದ್ದೆ. ಇದು ನೋಡಿದ್ರೆ ಕೊರೋನಾ 2ನೇ ಅಲೆ ಬಂತಲ್ಲ, ಅದರಲ್ಲಿ 3ನೇ ಅಲೆ ಬಂದು ಕೊಚ್ಕೊಂಡು ಹೊರಟಾಯ್ತು. ತಾವು ಸ್ವಲ್ಪ ಮುಚ್ತೀರಾ ಬಾಯಿನ? ಅದೇನು ಹೇಳ್ತಾರಲ್ಲ, ಅತ್ತೆಗೆ ಅಳಿಯನ್ ಚಿಂತೆ ಆದರೆ ಮಗಳಿಗೆ ಮೇಕಪ್ ಚಿಂತೆ ಅಂತೆ. ಹಾಗಾಯ್ತು ನಿಮ್ಮ ಕತೆ. ರೀ, ಅಮ್ಮು ಏನೋ ಚಿಕ್ಕ ಹುಡುಗಿ, ಹುಡುಕ್ ಬುದ್ದು. ಆದರೆ ವೇದಾಂತವ್ರಿಗೆ ಎಲ್ಲ ಗೊತ್ತಲ್ವಾ, ಅವರೇ ಅಡ್ಜಸ್ಟ್ ಮಾಡ್ಕೋಬೋದಲ್ವಾ? ಈಗ ನಾನೇ ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ? ಹಲೋ ಹಲೋ ಸಾರ್ಥಕ್ ಸರ್, ಯಾವಾಗಲೂ ನಮ್ಮ ಭಾಷೆ ಯಾಕೆ ಸೋಲ್ಬೇಕು? ನಿಮ್ಮ ತಂಗಿ ರೌಡಿ ಬೇಬಿಗೂ ಒಂದೊಂದ್ಸಲ ಸೋಲೋ ಕೇಳಿ. ಮನೆಯವರೆಲ್ಲ ಎಂಗೇಜ್ಮೆಂಟ್ ನಡೀತಿದೆ ಅಂತ ಎಷ್ಟು ಖುಷಿಯಾಗಿದ್ರು. ಚಿಕ್ಕಮ್ಮ ಸ್ಟಾರ್ಟಿಂಗ್ ಈ ಮದುವೆಗೆ ಒಪ್ಪಿರಲಿಲ್ಲ, ಆಮೇಲೆ ಅವರು ಒಪ್ಪಿ ಎಂಗೇಜ್ಮೆಂಟ್ ಚೆನ್ನಾಗಾಗಲಪ್ಪ ಅಂತ ಆಶೀರ್ವಾದ ಬೇರೆ ಮಾಡಿದ್ದಾರೆ. ಈಗ ಇವರಿಬ್ರು ಎಂಗೇಜ್ಮೆಂಟೇ ಬೇಡ ಅಂತಿದ್ದಾರೆ ಅಂತ ಅವ್ರಿಗೆ ಗೊತ್ತಾದರೆ ಅಷ್ಟೇ. ಈಗ ಚಿಕ್ಕಮ್ಮ ಈ ಶ್ರೀಮಂತರ ಸವಸ ಬೇಡ, ಈ ಮದುವೆ ಆಗಲ್ಲ ಅಂತ ನಾನು ಮುಂಚೆ ಹೇಳಿದ್ದೆ ಅಂತ ಡ್ರಾಮಾ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನ್ರಿ ಮಾಡೋದು? ಮತ್ತೆ ಕತೆನ ಶುರುವಿನಿಂದ ಶುರು ಮಾಡಬೇಕಾಗತ್ತೆ. ಸಾರ್ಥಕ್ ಸರ್, ನನಗೂ ಈ ವಿಚಾರದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನೀವೀಗಲೇ ನಿಮ್ಮ ಗಂಡಂಗೆ ಫೋನ್ ಮಾಡಿಬಿಟ್ಟು ಎಲ್ಲ ವಿಚಾರ ಹೇಳ್ಬಿಡಿ. ಯಾಕ್ರಿ, ತಿನ್ ಜಾಸ್ತಿ ಆಗಿದೆಯಾ ಕೊಬ್ಬ? ಸಾರಿ ಸರ್, ಅದು ತುಪ್ಪ ತಿನ್ನೋ ಬಾಯ್ ಅಲ್ವಾ, ನಾಲ್ಗೆ ಒಂದೊಂದ್ಸಲ ಜಾರ್ತಾ ಇರುತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ಒಂದು ಕೆಲಸ ಮಾಡಿ, ಆದ್ಯ ಮೇಡಮ್ನೇ ಕೇಳ್ಬಿಡಿ, ಅವ್ರು ಏನಾದರೂ ಒಂದು ಸೊಲ್ಯೂಷನ್ ಕೊಡ್ತಾರೆ ಇದಕ್ಕೆ.
ಯಾಕೆ ಹೀಗೆಲ್ಲ ಆಗ್ತಿದೆ? ನನ್ನ ತಪ್ಪೇನು ಅಂತ ತುಂಬ ಸಿನ್ಸಿಯರಾಗಿ ಅನಲೈಸ್ ಮಾಡ್ತಿದ್ರು. ನನ್ನ ತಪ್ಪೇನು ಅಂತ ನನಗೆ ಕಾಣಿಸ್ತಾನೆ ಇಲ್ವಲ್ಲ. ಅವಳ ಐಡಿಯಾಸ್ಗಳನ್ನ ಅವಳು ಹೇಳ್ಕೊಂಡ್ಳು, ನಾನು ಬೇಡ ಅಂದೆ. ಅಫ್ಕೋರ್ಸ್ ನನ್ನ ಥಾಟ್ಸ್ಗಳನ್ನ ನಾನು ಹೇಳ್ಕೊಂಡೆ, ಅವಳು ಬೇಡ ಅಂದ್ಲು. ಇಷ್ಟೆಲ್ಲ ಆದ್ಮೇಲೆ ವಿಷಯ ಎಲ್ಲೆಲ್ಲೋ ಹೋಯ್ತು. ಇಬ್ಬರು ಸೇರಿ ಒಂದು ತೀರ್ಮಾನಕ್ಕೆ ಬರ್ಬೋದಿತ್ತಲ್ವಾ? ಅವಳೇನೋ ಮುಂಗೋಪಿ ಹಠವಾದಿ. ಐ ನೋ ಇಟ್. ನಾನು ಯಾಕೆ ನನ್ನ ಮಾತೇ ನಡೀಬೇಕು ಅಂತ ಇಷ್ಟೊಂದು ಹಠ ಮಾಡಿದೆ? ಆಕ್ಚುಲಿ ಯಾಕೆ ಮಾಡಬಾರ್ದು? ಪ್ರತಿ ಸಲ ಅವಳ ಮಾತು ನಾನೇ ಸೋಲ್ಬೇಕಾ? ಇದು ನನ್ನ ಮದುವೆ ಕೂಡ ಹೌದು. ನನ್ನಲ್ಲಿ ಈಕ್ವಲ್ ಪಾರ್ಟ್ ಇದೆ. ನಾನು ಆಕ್ಚುಲಿ ಕಾಂಪ್ರಮೈಸ್ ಆಗೋಣ ಅಂತಿದ್ದೆ. ಬಟ್ ಅವಳೇ ನನ್ನ ಐಡಿಯಾಸ್ಗಳನ್ನ ಐಡಿಯಾಲಜೀಸ್ಗಳನ್ನ ಕಿಂಡಲ್ ಮಾಡಿದ್ದು. ಅವಳು ಕೂಡ ಐಡಿಯಾಗಳು ಜಾತ್ರೆ ಥರ ಇರುತ್ತೆ. ನಾನಿರೋ ನನ್ನ ಥಾಟ್ಸ್ಗಳನ್ನ ಹೇಳ್ಕೊಂಡ್ರೆ ಡಬ್ಬ ಥರ ಇದೆ ಅಂತ ಹೇಳ್ತಾನೆ. ಅವಳೇನು ಪರ್ಫೆಕ್ಷನಿಸ್ಟ. ಡಿಜೆ ಕರೆಸಿ ಮ್ಯೂಸಿಕ್ ಪ್ಲೇ ಮಾಡಿ ಕಲರ್ ಪೇಪರ್ಗಳನ್ನ ಕಟ್ಸ್ಬಿಟ್ಟು ಬಲೂನ್ ಹಾಕೋದಕ್ಕೆ ಅದು ಪಬ್ಲಿಕ್ ಇವೆಂಟಾ? ಅಫ್ಕೋರ್ಸ್ ಅವಳ ಪ್ರಪಂಚಕ್ಕೆ ಇದೇ ಸತ್ಯ, ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಅವಳು ನೋಡಿದಿರೋ ಪ್ರಪಂಚ ಇನ್ನೊಂದಿದೆ ಅಲ್ವಾ? ಅದು ನಾನು ನೋಡಿದ್ದೀನಲ್ವಾ? ಅದನ್ನ ಯಾಕೆ ಅವಳು ರೆಸ್ಪೆಕ್ಟ್ ಮಾಡಲ್ಲ? ಬ್ಲಡಿ ನಾನ್ ಸೆನ್ಸ್. ಎಷ್ಟು ವಾದ ಮಾಡ್ತಾಳೆ, ಕೊಬ್ಬು ಅವಳಿಗೆ. ಎಲ್ಲ ನಾನು ಹೇಳಿದೆ ನಡಿಬೇಕು ಅಂತಾಳಲ್ಲ ಕೊನೆಗೆ. ನಾನು ಅವಳಿಗೋಸ್ಕರ ಎಷ್ಟು ಚೇಂಜ್ ಆಗಿದ್ದೇನೆ. ಅವ್ಳು ನನಗೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಲ್ವಾ? ಈ ಮುಂದೆ ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ, ಬೆಂಡ್ ಆಗಲ್ಲ, ಯಾರಿಗೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಪ್ರೀತಿಲಿ ಇಬ್ಬರದು ಪಾಲಿದೆ ಅಂದಮೇಲೆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಇಬ್ಬರು ಒದ್ದಾಡಬೇಕು. ನಾನು ಕನ್ಸರ್ನ್ ತೋರಿಸಿದ ಮೇಲೆ ಅವನು ತೋರಿಸಲೇಬೇಕು. ಡೋವರಿ ವೇದ ಅಂತ ಯು ಸಿಂಪಲ್ ರೈಟ್. ಸ್ಕಿಪ್ ಯೋರ್ ಕೂಲ್.